ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ವಿಜ್ಞಾನಕ್ಕೆ ಸಂಬಂಧಿಸಿದ 15 ಪ್ರಶ್ನೆಗಳು ಉತ್ತರಗಳೊಂದಿಗೆ ನೋಡೋಣ. 15 ಪ್ರಶ್ನೆಗಳು ಉತ್ತರಗಳೊಂದಿಗೆ ನೋಡೋಣ. ಮೊದಲನೇ ಪ್ರಶ್ನೆ, ಕ್ಷಯರೋಗವು ಮಾನವನ ಈ ಭಾಗಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದೆ. ಕ್ಷಯರೋಗವು ಮಾನವನ ಈ ಭಾಗಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದೆ. ಆಪ್ಷನ್ ಎ ಶ್ವಾಸಕೋಶ, ಆಪ್ಷನ್ ಬಿ ಕರುಳು, ಆಪ್ಷನ್ ಸಿ ಯಕೃತ, ಆಪ್ಷನ್ ಡಿ ಪಿತ್ತಜನಕಾಂಗ. ಸರಿಯಾದ ಉತ್ತರ ಆಪ್ಷನ್ ಎ ಶ್ವಾಸಕೋಶ. ಈ ಕ್ಷಯರೋಗವು ಮಾನವನ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದೆ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ ಹೇಗಿದೆ, ಗ್ಲಾಕೋಮಾ ರೋಗವು ಮಾನವನ ಈ ಭಾಗಕ್ಕೆ ಸಂಬಂಧಿಸಿದ ರೋಗವಾಗಿದೆ. ಗ್ಲಾಕೋಮಾ ರೋಗ ಇದು ಮಾನವನ ಈ ಭಾಗಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದೆ. ಆಪ್ಷನ್ ಎ ಶ್ವಾಸಕೋಶ, ಆಪ್ಷನ್ ಬಿ ಕಣ್ಣು, ಆಪ್ಷನ್ ಸಿ ಕರಳು ಮತ್ತು ಆಪ್ಷನ್ ಡಿ ಪಿತ್ತಜನಕಾಂಗ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕಣ್ಣು. ಈ ಗ್ಲಾಕೋಮಾ ರೋಗವು ಮಾನವನ ಕಣ್ಣಿಗೆ ಸಂಬಂಧಿಸಿದ ರೋಗವಾಗಿದೆ. ಅದೇ ರೀತಿ ಇಲ್ಲಿ ಇನ್ನೂ ಸ್ವಲ್ಪ ರೋಗಗಳು ಮತ್ತು ಪೀಡಿತ ಭಾಗಗಳ ಪಟ್ಟಿ ಇದೆ, ನೋಡೋಣ. ಕ್ಷಯ ರೋಗವು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದೆ. ಕಾಲರಾ ರೋಗವು ಮಾನವನ ಕರುಳಿಗೆ ಸಂಬಂಧಿಸಿದ ರೋಗವಾಗಿದೆ. ಕಾಲರಾ ರೋಗ ಮಾನವನ ಯಾವ ಭಾಗಕ್ಕೆ ಬರುತ್ತದೆ ಅಂದರೆ ಇದು ಕರುಳಿಗೆ ಬರುತ್ತದೆ. ಅದೇ ರೀತಿ ಈ ಸಿಡುಬು ರೋಗವು ಮಾನವನ ಇಡೀ ದೇಹಕ್ಕೆ ಬರುವ ರೋಗವಾಗಿದೆ. ಮಾನವನ ಇಡೀ ದೇಹಕ್ಕೆ ಸಂಬಂಧಿಸಿದೆ. ಅದೇ ರೀತಿ ಗ್ಲಾಕೋಮಾ ನೋಡಿದವರಿಗೆ ಇದು ಕಣ್ಣಿಗೆ ಸಂಬಂಧಿಸಿದ ರೋಗವಾಗಿದೆ. ಜಾಂಡೀಸ್ ಈ ರೋಗ ಏನಪ್ಪ ಅಂತಂದರೆ ಮಾನವನ ಪಿತ್ತಜನಕಾಂಗಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದೆ. ರಿಕೆಟ್ಸ್ ಇದು ಮೂಳೆಗಳಿಗೆ ಸಂಬಂಧಿಸಿದ ಕಾಯಿಲೆಯಾಗಿದೆ. ಕಾಮಾಲೆ ರೋಗ ಇದು ಯಕೃತಕ್ಕೆ ಸಂಬಂಧಿಸಿದೆ. ಪೋಲಿಯೋ ಇದು ನರಮಂಡಲಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದೆ. ಇದು ನರಮಂಡಲಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದೆ. ಅದೇ ರೀತಿ ಟೈಫಾಯ್ಡ್ ಕೂಡ ಕರಳಿಗೆ ಸಂಬಂಧಿಸಿದ ಕಾಯಿಲೆಯಾಗಿದೆ. ಕರಳಿಗೆ ಕಾಲರನು ಕೂಡ ಬರುತ್ತದೆ. ಅದೇ ರೀತಿ ಟೈಫಾಯ್ಡ್ ಕೂಡ ಕರಳಿಗೆ ಸಂಬಂಧಿಸಿದ ರೋಗವಾಗಿದೆ. ಅದೇ ರೀತಿ ಕೊನೆಯದಾಗಿ ಪಾರ್ಶ್ವವಾಯು ಇದು ನರಗಳಿಗೆ ಸಂಬಂಧಿಸಿದ ಕಾಯಿಲೆಯಾಗಿದೆ. ನರಮಂಡಲಕ್ಕೆ ಪೋಲಿಯೋ ಸಂಬಂಧಿಸಿದೆ. ಅದೇ ರೀತಿ ಪಾರ್ಶ್ವವಾಯು ನರಗಳಿಗೆ ಸಂಬಂಧಿಸಿದೆ. ಈಗ ಮೂರನೇ ಪ್ರಮುಖವಾದ ಪ್ರಶ್ನೆ, ದಿನನಿತ್ಯ ಉಪಯೋಗಿಸುವ ಬೆಂಕಿ ಕಡ್ಡಿಯನ್ನು ಪತ್ತೆ ಹಚ್ಚಿದ ವಿಜ್ಞಾನಿ. ದಿನನಿತ್ಯ ಬಳಕೆ ಮಾಡುವ ಬೆಂಕಿ ಕಡ್ಡಿ ಪತ್ತೆ ಹಚ್ಚಿದ ವಿಜ್ಞಾನಿ. ಆಪ್ಷನ್ ಎ ವಾಟರ್ಮ್ಯಾನ್, ಆಪ್ಷನ್ ಬಿ ಮೇಡಮ್ ಕ್ಯೂರಿ, ಆಪ್ಷನ್ ಸಿ ಲುಂಡ್ಸ್ಟ್ರಾಮ್ ಮತ್ತು ಆಪ್ಷನ್ ಡಿ ಮ್ಯಾಕ್ಮಿಲನ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಲುಂಡ್ಸ್ಟ್ರಾಮ್. ಇವರು ಬೆಂಕಿ ಕಡ್ಡಿಯನ್ನು ಪತ್ತೆ ಹಚ್ಚಿದ ವಿಜ್ಞಾನಿಯಾಗಿದ್ದಾರೆ. ಅದೇ ರೀತಿ ನಾಲ್ಕನೇ ಪ್ರಶ್ನೆ, ವೈದ್ಯ ಲೋಕದಲ್ಲಿ ಬಳಸುವ ಎಕ್ಸ್ರೇ ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಪ್ರಶ್ನೆ ಬಂದಿದೆ. ಎಕ್ಸ್ರೇ ಕಂಡುಹಿಡಿದ ವಿಜ್ಞಾನಿ ಆಪ್ಷನ್ ಎ ಜಾನ್ ಗುಟನ್ಬರ್ಗ್. ಇವರು ಮುದ್ರಣ ಯಂತ್ರವನ್ನು ಪತ್ತೆ ಹಚ್ಚಿದ್ದು ತಮಗೆಲ್ಲರೂ ಗೊತ್ತಿರುವ ವಿಷಯ. ಆಪ್ಷನ್ ಬಿ 18O, ಆಪ್ಷನ್ ಸಿ ವಾಟರ್ಮ್ಯಾನ್, ಆಪ್ಷನ್ ಡಿ ವಿಲಿಯಂ ರಾಂಟ್ಜನ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಲಿಯಂ ರಾಂಟ್ಜನ್. ಇವರು ಎಕ್ಸ್ರೇಯನ್ನು ಕಂಡುಹಿಡಿದ ವಿಜ್ಞಾನಿಯಾಗಿದ್ದಾರೆ. ಅದೇ ರೀತಿ ಇನ್ನೂ ಹೆಚ್ಚಿನ ಸಂಶೋಧನೆ ಮತ್ತು ಅವರು ವಿಜ್ಞಾನಿಗಳು ನೋಡುವುದಾದರೆ ಗುಟೆನ್ಬರ್ಗ್ ಅವರು ಮುದ್ರಣ ಯಂತ್ರವನ್ನು ಕಂಡುಹಿಡಿದಿದ್ದಾರೆ. ದೂರದರ್ಶಕವನ್ನು ಕಂಡುಹಿಡಿದವರು ಗ್ಯಾಲಿಲಿಯೋ ಗ್ಯಾಲಿಲಿ. ಲಿಫ್ಟನ್ನು ಇಜಿ ಓಟಸ್ ಅವರು ಲಿಫ್ಟ್ ಅನ್ನು ಕಂಡುಹಿಡಿದು ಸಂಶೋಧಿಸಿದ್ದಾರೆ. ಹೆಲಿಕಾಪ್ಟರ್ ಕಂಡುಹಿಡಿದ ವಿಜ್ಞಾನಿ 18O, ಇವರು ಹೆಲಿಕಾಪ್ಟರ್ ಅನ್ನು ಸಂಶೋಧಿಸಿದ್ದಾರೆ. ಅದೇ ರೀತಿ ರೈಲ್ವೆ ಇಂಜಿನ್ ಅನ್ನು ಸ್ಟೀಫನ್ಸನ್ ಅವರು ಸಂಶೋಧನೆ ಮಾಡಿದ್ದಾರೆ. ಈ ಒಂದು ಚಾರ್ಟ್ ಅತಿ ಪ್ರಮುಖವಾದ ವಿಷಯಗಳನ್ನು ಒಳಗೊಂಡಿದೆ.
ಅದೇ ರೀತಿ 5ನೇ ಪ್ರಶ್ನೆ ನೋಡೋದಾದರೆ ಸಿಡುಬು ರೋಗ ಈ ವೈರಸ್ನಿಂದ ಹರಡುತ್ತದೆ. ಸಿಡುಬು ರೋಗವು ಈ ವೈರಸ್ನಿಂದ ಹರಡುತ್ತದೆ. ಆಪ್ಷನ್ ಎ ವೆರಿಸೆಲಾ, ಆಪ್ಷನ್ ಬಿ ವೇರಿಯೋಲಾ, ಆಪ್ಷನ್ ಸಿ ರಿನೋ, ಆಪ್ಷನ್ ಡಿ ಕಾರಿನೋ. ನೋಡಿ, ಇಲ್ಲಿ ಎರಡು ಒಂದೇ ರೀತಿ ಕಾಣೋದ್ರಿಂದ ಹಲವಾರು ಬಾರಿ ಮಿಸ್ಟೇಕ್ ಆಗುತ್ತದೆ. ಈ ಕಾರಣದಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ ವೇರಿಯೋಲಾ. ಸಿಡುಬು ರೋಗ ಈ ವೈರಸ್ನಿಂದ ಹರಡುತ್ತದೆ. ಯಾವ ವೈರಸ್? ವೇರಿಯೋಲಾ ವೈರಸ್ನಿಂದ ಸಿಡುಬು ರೋಗ ಹರಡುತ್ತದೆ. ಅದೇ ರೀತಿ 6ನೇ ತುರಿಕೆ ಸೊಪ್ಪಿನಲ್ಲಿರುವ ಆಮ್ಲ. ಆಗಬೇಕಾಗಿತ್ತು, ಸೊಪ್ಪಿನಲ್ಲಾಗಿದೆ, ಸೊಪ್ಪಿನಲ್ಲಿರುವ ಆಮ್ಲ. ತುರಿಕೆ ಸೊಪ್ಪಿನಲ್ಲಿರುವ ಆಮ್ಲ ಸಿಟ್ರಿಕ್ ಆಮ್ಲ, ಆಪ್ಷನ್ ಬಿ ಮೆಥೋನಿಕ್ ಆಮ್ಲ, ಆಪ್ಷನ್ ಸಿ ಅಸಿಟಿಕ್ ಆಮ್ಲ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ತುರಿಕೆ ಸೊಪ್ಪಿನಲ್ಲಿ ಮೆಥೋನಿಕ್ ಆಮ್ಲ ಇರುತ್ತದೆ. ಈ ಕಾರಣದಿಂದ ಅದು ಸೊಪ್ಪು ತಾಗಿದಾಗ ತುರಿಕೆ ಆಗುತ್ತದೆ. ತುರಿಕೆ ಸೊಪ್ಪಿನಲ್ಲಿ ಮೆಥೋನಿಕ್ ಆಮ್ಲ ಇರುತ್ತದೆ. 7ನೇ ಪ್ರಶ್ನೆ ಅತಿ ಪ್ರಮುಖವಾದ ಪ್ರಶ್ನೆ. ಮಿಂಚು ಹುಳುವಿನಲ್ಲಿರುವ ಜೈವಿಕ ವರ್ಣಕ. ಇನ್ನೊಂದು ರೀತಿ ಪ್ರಶ್ನೆ ಮಾಡೋದಾದರೆ ಮಿಂಚು ಹುಳುವಿನಲ್ಲಿ ಬೆಳಕು ಕಾಣಲು ಯಾವ ವರ್ಣಕ ಇರುತ್ತದೆ ಅಂತ ಪ್ರಶ್ನೆ ಬರುತ್ತದೆ. ಆಪ್ಷನ್ ಎ ಲೂಸಿಫೆರಸ್, ಆಪ್ಷನ್ ಬಿ ಲೂಸಿವೈರ್, ಆಪ್ಷನ್ ಸಿ ರಂಜಕ, ಆಪ್ಷನ್ ಡಿ ಯಾವುದೂ ಅಲ್ಲ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಲೂಸಿಫೆರಸ್. ಈ ಲೂಸಿಫೆರಸ್ನಿಂದ ಮಿಂಚು ಹುಳುವು ತನ್ನ ಬೆಳಕನ್ನು ನೀಡುತ್ತದೆ ಎಂದು ನೋಡಬಹುದು. ಈಗ ಅಧ್ಯಯನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ ಅಂಕಾಲಜಿ ಈ ಅಧ್ಯಯನವು ಈ ವಿಷಯಕ್ಕೆ ಸಂಬಂಧಿಸಿದೆ. ಅಂಕಾಲಜಿ ಇದು ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂತ ನೋಡೋದಾದರೆ ಎ ಹೂವು, ಬಿ ಸಸ್ಯ, ಸಿ ಕ್ಯಾನ್ಸರ್, ಡಿ ಕೀಟ. ಅಂಕಾಲಜಿ ಕ್ಯಾನ್ಸರ್ಗೆ ಸಂಬಂಧಿಸಿದ ಅಧ್ಯಯನವಾಗಿದೆ ಎಂದು ನಾವು ನೋಡಬಹುದು. ಅದೇ ರೀತಿ 9ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ರಕ್ತಕ್ಕೆ ಸಂಬಂಧಿಸಿದ ಅಧ್ಯಯನವಾಗಿದೆ? ರಕ್ತಕ್ಕೆ ಸಂಬಂಧಿಸಿದ ಅಧ್ಯಯನ ಯಾವುದು ಅಂತ ನೋಡೋದಾದರೆ ಎ ಪೈಕಾಲಜಿ, ಬಿ ಮೈಕಾಲಜಿ, ಸಿ ಪೋಮೊಲಜಿ, ಡಿ ಸಿರಾಲಜಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಿರಾಲಜಿ. ಈ ಸಿರಾಲಜಿ ಎಂಬುದು ರಕ್ತಕ್ಕೆ ಸಂಬಂಧಿಸಿದ ಅಧ್ಯಯನವಾಗಿದೆ. ಪ್ರತಿಯೊಂದು ವಿಷಯಕ್ಕೂ ಅದರದ್ದೇ ಆದ ಶಾಸ್ತ್ರಗಳನ್ನು ನಾವು ನೋಡ್ತೇವೆ. ಇಲ್ಲಿ ಸಿರಾಲಜಿಯು ರಕ್ತಕ್ಕೆ ಸಂಬಂಧಿಸಿದ ಶಾಸ್ತ್ರ ಅಂತ ಅಧ್ಯಯನವಾಗಿದೆ ಅಂತ ನಾವು ನೋಡ್ಬೋದು. ಇನ್ನೂ ಹೆಚ್ಚಿನ ಅಧ್ಯಯನ ಶಾಖೆಗಳನ್ನು ನೋಡೋಣ. ಶಿಲೀಂಧ್ರ ಇದು ಮೈಕಾಲಜಿ. ಶಿಲೀಂಧ್ರ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಯನ ಯಾವುದು ಅಂತ ಕೇಳಿದರೆ ಇದು ಮೈಕಾಲಜಿ. ಹಣ್ಣುಗಳಕ್ಕೆ ಪಾಮಾಲಜಿದು ಹಣ್ಣುಗಳ ಅಧ್ಯಯನವಾಗಿದೆ. ಓಸ್ಟಿಯಾಲಜಿದು ಮೂಳೆಗಳ ಅಧ್ಯಯನವಾಗಿದೆ. ಶಿಲೆ ಇದು ಪೆಟ್ರಾಲಜಿ, ಶಿಲೆಗಳ ಅಧ್ಯಯನವಾಗಿದೆ. ಸೈಟಾಲಜಿ ಇದು ಕೋಶಗಳ ಅಧ್ಯಯನವಾಗಿದೆ, ಕೋಶ ಭಾಗಕ್ಕೆ ಸಂಬಂಧಿಸಿದ ಅಧ್ಯಯನವಾಗಿದೆ. ಡರ್ಮಟಾಲಜಿ ಇದು ಚರ್ಮಕ್ಕೆ ಸಂಬಂಧಿಸಿದ ಅಧ್ಯಯನವಾಗಿದೆ. ಸೈಟಾಲಜಿ ಕೋಶಕ್ಕೆ ಸಂಬಂಧಿಸಿದ ಅಧ್ಯಯನವಾಗಿದೆ. ಪೆಟ್ರಾಲಜಿ ಇದು ಶಿಲೆಗೆ ಸಂಬಂಧಿಸಿದ ಅಧ್ಯಯನವಾಗಿದೆ. ಅದೇ ರೀತಿ ಪಾಮಾಲಜಿ ಹಣ್ಣುಗಳಿಗೆ ಸಂಬಂಧಿಸಿದ ಅಧ್ಯಯನವಾಗಿದೆ. ಮೈಕಾಲಜಿ ಶಿಲೀಂಧ್ರಗಳಿಗೆ ಸಂಬಂಧಿಸಿದ ಅಧ್ಯಯನವಾಗಿರುವುದು ನಾವು ನೋಡುತ್ತೇವೆ. ಅದೇ ರೀತಿ ಮಿಸ್ಟೇಕ್ 10ನೇ ಪ್ರಶ್ನೆ, ಮಾನವನು ಬಳಸಿದ ಮೊದಲ ಲೋಹ. ಆಪ್ಷನ್ ಎ ತಾಮ್ರ, ಆಪ್ಷನ್ ಬಿ ಕಬ್ಬಿಣ, ಆಪ್ಷನ್ ಸಿ ಚಿನ್ನ, ಆಪ್ಷನ್ ಡಿ ಬೆಳ್ಳಿ ಅಂತ ಇದೆ.
ಈಗ ಸರಿಯಾದ ಉತ್ತರ ಆಪ್ಷನ್ ಎ ತಾಮ್ರ. ಮಾನವನು ಮೊಟ್ಟ ಮೊದಲು ಬಳಸಿದ್ದು ತಾಮ್ರವನ್ನು ಮಾನವನು ಮೊಟ್ಟ ಮೊದಲು ಬಳಸ್ತಾರೆ. 11ನೇ ಪ್ರಶ್ನೆ, ಪಾದರಸದಿಂದ ಕಂಡುಬರುವ ರೋಗ. ಪಾದರಸದಿಂದ ಕಂಡುಬರುವ ರೋಗ ಯಾವುದು ಅಂದರೆ ಎ ಇರುಳುಗಣ್ಣು, ಆಪ್ಷನ್ ಬಿ ಮಿನಿಮಾಟ, ಆಪ್ಷನ್ ಸಿ ಅನೇಮಿಯಾ, ಆಪ್ಷನ್ ಡಿ ರಿಕೆಟ್ಸ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಿನಿಮಾಟ. ಈ ಮಿನಿಮಾಟ ರೋಗವು ಪಾದರಸದಿಂದ ಕಂಡುಬರುತ್ತದೆ. ಅದೇ ರೀತಿಯಾಗಿ 12ನೇ ಪ್ರಶ್ನೆ, ಸೂಯಜ್ ಕಾಲುವೆಯ ಸಂಸ್ಥಾಪಕರು ಯಾರು ಅಂತ ಇದೆ. ಸೂಯಜ್ ಕಾಲುವೆಯ ಸಂಸ್ಥಾಪಕರು ಆಪ್ಷನ್ ಎ ಕ್ಲೆಪರ್, ಆಪ್ಷನ್ ಬಿ ಫ್ರೆಡಿಲ್ಯಾಂಡ್ ಡಿ ಲೆಬ್ಸ್, ಆಪ್ಷನ್ ಸಿ ಕೊಲಂಬಸ್, ಆಪ್ಷನ್ ಡಿ ಅಮುಂಡ್ಸನ್ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರೆಡಿಲ್ಯಾಂಡ್ ಡಿ ಲೆಬ್ಸ್. ಇವರು ಸೂಯಜ್ ಕಾಲುವೆಯನ್ನು ನಿರ್ಮಾಣ ಮಾಡುತ್ತಾರೆ. ಸೂಯಜ್ ಕಾಲುವೆ ನಿರ್ಮಾಪಕರು ಫ್ರೆಡಿಲ್ಯಾಂಡ್ ಡಿ ಲೆಬ್ಸ್ ಅವರು ಸೂಯಜ್ ಕಾಲುವೆ ನಿರ್ಮಾಪಕರು ಅಥವಾ ಸಂಸ್ಥಾಪಕರು. ಅದೇ ರೀತಿಯಾಗಿ 13ನೇ ಪ್ರಶ್ನೆ, ಗ್ರಹಗಳ ಚಲನೆ ಸಂಶೋಧಿಸಿದವರು ಯಾರು. ಗ್ರಹಗಳು ಚಲನೆ ಮಾಡ್ತವೆ ಎಂದು ಸಂಶೋಧಿಸಿದವ ವಿಜ್ಞಾನಿ ಯಾರು ಅಂತ ನೋಡೋದಾದರೆ ಆಪ್ಷನ್ ಎ ಕ್ಲೋಪರ್, ಆಪ್ಷನ್ ಬಿ ಕೊಲಂಬಸ್, ಆಪ್ಷನ್ ಸಿ ರಾಬರ್ಟ್, ಆಪ್ಷನ್ ಡಿ ಸ್ಮಿತ್ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ಲೋಪರ್. ಇವರು ಗ್ರಹಗಳು ಕೂಡ ಚಲನೆ ಮಾಡ್ತವೆ ಎಂದು ಸಂಶೋಧಿಸಿದವರು ಆಗಿದ್ದಾರೆ, ಸಂಸ್ಥಾಪಕರಾಗಿದ್ದಾರೆ. ಅದೇ ರೀತಿಯಾಗಿ 14ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ವೇಗವಾಗಿ ಈಜುವ ಪಕ್ಷಿಯಾಗಿದೆ ನೋಡಿ. ವೇಗವಾಗಿ ಈಜುವ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ವೇಗವಾಗಿ ಈಜುವ ಹಾರುವ ಅಲ್ಲ, ವೇಗವಾಗಿ ಈಜುವ ನೀರಿನಲ್ಲಿ ಈಜುವ ಪಕ್ಷಿ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಹದ್ದು, ಆಪ್ಷನ್ ಬಿ ಹಮ್ಮಿಂಗ್ ಬರ್ಡ್, ಆಪ್ಷನ್ ಸಿ ಆಸ್ಟ್ರಿಚ್, ಆಪ್ಷನ್ ಡಿ ಪೆಂಗ್ವಿನ್. ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಪೆಂಗ್ವಿನ್. ಆಪ್ಷನ್ ಡಿ ಪೆಂಗ್ವಿನ್. ಈ ಪಕ್ಷಿ ಏನಪ್ಪ ಅಂದರೆ ನೀರಿನಲ್ಲಿ ವೇಗವಾಗಿ ಈಜುವ ಪಕ್ಷಿಯಾಗಿದೆ ಪೆಂಗ್ವಿನ್. ಅದೇ ರೀತಿಯಾಗಿ 15ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ವಿಜ್ಞಾನಕ್ಕೆ ಸಂಬಂಧಿಸಿದ್ದು. ಹಿಂದಕ್ಕೆ ಹಾರಬಲ್ಲ ಪಕ್ಷಿ. ಹಿಂದಕ್ಕೆ ಹಾರಬಲ್ಲ ಪಕ್ಷಿ ಅಂತ ಇದೆ. ಹಿಂದಕ್ಕೆ ಹಾರಬಲ್ಲ ಪಕ್ಷಿ ಅಂದರೆ ಪಕ್ಷಿಗಳು ಮುಂದಕ್ಕೂ ಹಾರುತ್ತವೆ. ಹಿಂದಕ್ಕೆ ಹಾರಬಲ್ಲ ಪಕ್ಷಿ, ಹಿಂದಿನಿಂದ ಚಲಿಸುವ ಪಕ್ಷಿ ಅಂದರೆ ಯಾವುದು? ಎ ಆಸ್ಟ್ರಿಚ್, ಆಪ್ಷನ್ ಬಿ ಹೇಮು, ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್, ಆಪ್ಷನ್ ಡಿ ಪೆಂಗ್ವಿನ್ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್. ಹಮ್ಮಿಂಗ್ ಬರ್ಡ್ ಈ ಪಕ್ಷಿಯು ಅತಿ ಚಿಕ್ಕ ಪಕ್ಷಿ, ಅತಿ ಚಿಕ್ಕ ಮೊಟ್ಟೆ ಇಡುವ ಪಕ್ಷಿ. ಅದೇ ರೀತಿ ಹಿಂದಕ್ಕೆ ಹಾರಬಲ್ಲ ಪಕ್ಷಿ. ಅಂತ ಹಲವಾರು ರೀತಿಯಿಂದ ಈ ಪಕ್ಷಿಯನ್ನು ಗುರುತಿಸಲಾಗುತ್ತದೆ. ಅದೇ ಹಮ್ಮಿಂಗ್ ಬರ್ಡ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಹಮ್ಮಿಂಗ್ ಬರ್ಡ್. ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಧನ್ಯವಾದಗಳು. ಥ್ಯಾಂಕ್ ಯು.